ಇಲ್ವಾ ಗಾಡಿ ಅವರು ಏನು ದುಡ್ಡು ಇಸ್ಕೊಳ್ಳೋದು ಬರೀ ಇದೇ ಕೆಲಸ ಇವ್ರದ್ದು. ಬೆಳಗ್ಗೆ ಇರಲೇ ಇಲ್ವಾ? ಒಂದು 20 ನಿಮಿಷ ಆಯ್ತು. ಏನು ಕಾಟ ಆಡಿಸ್ತವ್ರೇನೋ ಗೊತ್ತಿಲ್ಲ ಹೋಗತ್ತ. ಇಲ್ಲಣ್ಣ ಅದು ಯಾರಿಗೆ ಹೇಳಕ್ಕೆ ಹೋಗ್ಬಿಡಿ. ಅದು ನಾನು ಸ್ವಲ್ಪ ದೆವ್ವ ಹಿಡ್ದಂಗೆ ಆಗ್ಬಿಟ್ಟಿತ್ತು. ಇವರು ಯಾರೋ ಗುರು ಇದಾರಂತೆ ಕೊಳ್ಳೇಗಾಲದ ಹತ್ರ, ಅವ್ರ ಹತ್ರ ಕರ್ಕೊಂಡೋಗಿ ನೀನು ಸರಿ ಮಾಡಿಸ್ತೀನಿ ಅಂತ ಹೇಳಿದ್ರು. ನನಗೆ ದುಡ್ಡೆಲ್ಲ ಕೊಟ್ಟಿದ್ದೀನಿ, 10,000 ರೂಪಾಯಿ ಕೊಟ್ಟಿದ್ದೀನಿ. 20,000 ರೂಪಾಯಿ ತೊಗೋತಾರೆ ದೆವ್ವ ಬಿಡ್ಸೋಕ್ಕೆ ಅಂದರು. ಸರಿ ಕೊಟ್ಟಿದ್ದೀನಿ, ವಾಪಸ್ ಕೊಡಬೇಕಲ್ವ ಹೋಗಲಿ. ಹಾಂ, ನಾನು ಮೊದಲೇ ನನಗೆ ರಾತ್ರಿ ಹೊತ್ತು ಇದ್ದಕ್ಕಿದ್ದಕ್ಕೆ ಕನಸು ಬರೋದು ಅದು ಇದೆಲ್ಲ ಪ್ರಾಬ್ಲಮ್. ನನಗೆ ಏನು ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡಿ ಹಿಂಗೆ ಆಟ ಆಡಿಸ್ತಾರೋ 2 ವಾರದಿಂದ 10,000 ರೂಪಾಯಿ ಇಸ್ಕೊಂಬಿಟ್ಟವ್ರೆ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ನನಗೂ, ಬೇಜಾರಾಗ್ಬಿಟ್ಟೈತೆ. ಅವ್ರ ನಂಬರ್ ಏನಾದರೂ ಆಯ್ತಾ ನೋಡಿ, ಏನು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟವ್ರೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತೈತೆ ಫೋನ್ ಮಾಡಿದ್ರೆ. ಏನು ಮಾಡೋದಂತಾನೆ ಗೊತ್ತಾಗ್ತಾಯಿಲ್ಲ. ಸುತ್ತೇರಿಕೆ ಇಲ್ಲೇನೋ ಇಟ್ಬಿಟ್ಟು ಹೋಗೋರ, ಚೀಟಿ ಗೀಟಿ ಏನಾದರೂ ಇಟ್ಬಿಟ್ಟು ಹೋಗೋರ ಹೇಳಿದ್ರು. ಏನೂ ಇಟ್ಟಿಲ್ಲ ಇಲ್ಲಿ. ಬ್ಯಾಂಕ್ ನಿಮ್ದಾ? ಏನು ಕೆಲಸ ಮಾಡ್ತಾರಣ್ಣ ಇವರು. ಒಲ್ಲಿ ದುಡ್ಡು ವಾಪಸ್ ಕೊಡ್ರಿ, ನಾವು ಬೇರೆ ಹತ್ರ ಆದರೂ ಹೋಗ್ತೀವಿ ನಾವು. ನನಗೆ ಗೊತ್ತು ನನ್ನ ಕಷ್ಟ. ರಾತ್ರಿ ಬೇವಿನ ಸೊಪ್ಪು ಕಟ್ಟಿ ಮಲಗಿಸಿದ್ರು ರಾತ್ರಿ ನನಗೆ. ನಾಡಿದ್ದು ಅಮಾವಾಸ್ಯೆ ಮತ್ತೆ. ಇರ್ರಿ, ಅವ್ರ ನಂಬರ್ ಐತೆ, ಫೋನ್ ಮಾಡ್ತೀನಿ ಇರು. ಹಲೋ ಅಣ್ಣ, ಸ್ವಲ್ಪ ಸೌಂಡ್ ಕಡಿಮೆ ಸೌಂಡ್. ಹಲೋ ಅಣ್ಣ, ಬರ್ರಿ ಅಣ್ಣ. ನೀವು ಸ್ವಿಚ್ ಆಫ್ ಮಾಡ್ಕೋತೀರ ಮತ್ತೆ ಬರಲ್ಲ ಅಂದರೆ ನೀವು ಹೆಂಗೆ ನಮಗೆ ಇಲ್ಲಿ ದುಡ್ಡು ವಾಪಸ್ ಕೊಡಿ. ಕರ್ಕೊಂಡು ಹೋಗ್ತೀರಾ? ಮತ್ತು ಇವತ್ತು ಹೇಳಿದ್ರಲ್ಲ ಮಂಗಳವಾರ ಅಂತ. ಬನ್ನಿ, ಬೇಗ ಬನ್ನಿ. ಇಲ್ಲಿ ಇದ್ದೀನಿ, ಅಂಗಡಿ ಹತ್ರ, ನಿಮ್ಮ ಗಾಡಿ ಹತ್ರ ಇದ್ದೀನಿ ನಾನು. ಸರಿ ಬನ್ನಿ. ಬರ್ತಾ ಇದ್ದಾರೆ. ಹಾಂ ದೊಡ್ಡಮ್ಮ ಬರ್ತಾ ಇದ್ದಾರೆ ಅವರು. ನಾನು ಬರ್ತೀನಿ ನಾನು. ಅದೇ ಹೂವು ತೆಂಗಿನಕಾಯಿ ಇದೆಲ್ಲ ತೊಗೊಂಬಿಡಿ. ಗಾಡಿ ಇದು ಹೋಗ್ಬಿಡೋಣ, ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಡೋಣ. ಹೇಳಿ ಅವ್ನು ಕ್ಯಾಬ್ ಅವ್ನಿಗೆ ಒಂದು ದಿವಸ ಪೇಮೆಂಟ್ ತೊಗೊಂಬಿಡು ಅಂತ ಹೇಳಿ ಅವನಿಗೆ. ಎಷ್ಟು 5,000 ರೂಪಾಯಿ ಕೇಳ್ತಾವನಾ? ಸರಿ ಕೊಡೋಣ ತೊಗೊಳ್ಳಿ, ಕೇಳಿ ಅವನಿಗೆ. ಇಲ್ಲ ಇವ್ರು ಕರ್ಕೊಂಡು ಹೋಗ್ತಾರಂತ ಇವತ್ತು ಕೊಳ್ಳೇಗಾಲಕ್ಕೆ. ಸರಿ ಓಕೆ. ಸರಿ ಬನ್ನಿ. ಯಾವುದೋ ಹೆಣ್ದೆವ್ವ ಅಂತೆ ಅಣ್ಣ. ಗಾಡಿ ಒಳಗೆ ಆಕ್ಸಿಡೆಂಟಾಗಿ ಸತ್ತೋಗಿದ್ಲಂತ ಅವಳು. ನಾನು PG ಒಳಗಲ್ಲ ಇದ್ದಿದ್ದು, ಅಲ್ಲೇ ಇದ್ದಿದ್ದವಳು. ಅವಳು ಸೇರ್ಕೊಂಡವಳಂತೆ. ತುಂಬ ಕ್ಲೋಸ್ ಫ್ರೆಂಡ್ ಇದ್ಲು ನನಗೆ ಅವಳು, ಸುಶೀಲಾ ಅಂತೇಳಿ ಅವಳು ಹೆಸರು. ಒಳ್ಳೆ ಫ್ರೆಂಡ್ ನನಗೆ. ಪಾಪ ಅವಳು ಸತ್ತೋದ್ಲಲ್ಲ, ಅದೇ ಬೇಜಾರು. ಆಕ್ಸಿಡೆಂಟ್ ಒಳಗಡೆ ಕ್ಲೋಸ್ ಇದ್ದವ್ರಿಗೆ ಅವರು ಹಿಡ್ಕೋತಾರ. ತುಂಬ ಪರಿಚಯ ಐತ್ರೆ. ಹಾಂ ಏನಣ್ಣ? ಅಲ್ಲ, ತುಂಬ ಜಾಸ್ತಿ ಪರಿಚಯ. ನಾವು ಕ್ಲೋಸ್ ಮಾಡಿಕೊಂಡ್ರೆ ಜಾಸ್ತಿ ನಮಗೆ ಹಿಡ್ಕೋತಾರ. ಹಂಗೆ ನಿಜಾನ ಅದೆಲ್ಲ? ಹಾಂ ಏನಣ್ಣ? ಹೋಗಪ್ಪ. ಸುಶೀಲಾ ಸುಮ್ಮೀರು. ಸುಶೀಲಾ ನೋಡಬೇಡ, ಸುಮ್ಮೀರು. ನೋಡ್ತಾವಳೆ ನನ್ನ. ಸುಶೀಲಾ ನೋಡಬೇಡ. ಹಸಿದಾಳು ಹಸದೆಂದು ಕಂಡೆ, ಈ ಮನೆಗೆ ಸೊಸೆಯಾಗಿ ಬಂದೆ. ಸುಶೀಲಾ ಬಾಯಿ. ಓಯ್ ನಿಂತ್ಕೋ. ನೋಡು, ನನ್ನ ಗಾಡಿ ಗುದ್ದಿ ಸಾಯಿಸ್ಬಿಟ್ರು. ನನ್ನ ಸಾಯಿಸ್ಬಿಟ್ರು. ಅದಕ್ಕೆ ನಾನು ಹೋಗ್ತೀನಿ ಅಷ್ಟೇ. ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಒಂದು ಪ್ರೀತಿಯ ಕಾಣಿಕೆ ನಿಮಗೆ. ಏನಪ್ಪ ಅಂದರೆ ತಗೊಳ್ಳಿ. ತಮ್ಮ ಹೆಸರು ಗೊತ್ತಾಗಲಿಲ್ಲ? ಮುರಳಿ ಅವರು. ಏನು ಗೊತ್ತಾ,
ಈ ಆತ್ಮಗಳನ್ನೆಲ್ಲ ನಂಬ್ತೀರಾ ನೀವು ದೆವ್ವ ಇದೆ ಅಂದರೆ ಮತ್ತೆ ಯಾಕೆ ಎದ್ದು ಬಂದ್ರಿ? ಅಣ್ಣ ನಾನು ಯಾವುದೋ ಟೆನ್ಷನ್ ಫ್ಯಾಮಿಲಿ ಕರೆಕ್ಟ್ ನೋಡಿ, ಈ ಟೆನ್ಷನ್ಗಳಿದ್ದಾಗ ಏನಾಗುತ್ತೆ, ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ. ನಾವು ಟೆನ್ಷನ್ ಇಟ್ಕೋಬಾರ್ದು, ಕರೆಕ್ಟ್ ಅಲ್ವಾ? ನಗ್ನಗ್ತಾ ಇರಬೇಕು. ನಾಳೆ ಏನಾಗುತ್ತೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ನಾವು ಎಷ್ಟು ಟೆನ್ಷನ್ ತೊಗೊತೀವೋ ಅಷ್ಟು ನಮ್ಮ ಆರೋಗ್ಯ ಕೆಡುತ್ತೆ. ಅದಕ್ಕೆ ಯಾವತ್ತು ತಲೆ ಕೆಡಿಸ್ಕೋಬಾರ್ದು, ನಗ್ನಗ್ತಾ ಜೀವನ ಕಳಿಬೇಕು ದಿವಸ, ಅಲ್ವಾ? ಇದೊಂದು ತಿಳಿಸೋ ಒಂದು ಉದ್ದೇಶ ನಮ್ಮದು. ಧನ್ಯವಾದಗಳು, ಬರ್ತೀವಣ್ಣ, ಥ್ಯಾಂಕ್ ಯು.